ರಾಜಕೀಯ ಬಿಸಿ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಬಿಸಿಲಾಘಾತ ಇನ್ನೊಂದು ಕಡೆಗೆ. ಫೆಬ್ರವರಿ ಮಧ್ಯಭಾಗದಲ್ಲಿ ಚಳಿ ಮಾಯಾಗೋಗ್ಬಿಟ್ಟಿದೆ, ವಿಪರೀತವಾಗಿ ಬಿಸಿಲಾಗಿದೆ. ಆಲ್ಮೋಸ್ಟ್ ಆಲ್ ಕೆಲವು ಕಡೆಗಳೆಲ್ಲ 40 ಡಿಗ್ರಿ, 39 ಡಿಗ್ರಿ, 38 ಡಿಗ್ರಿ ಹೋಗಿ ತಲುಪಿದೆ. ಇದೆಲ್ಲ ಮಾರ್ಚ್ ಏಪ್ರಿಲ್ ಅಲ್ಲಿ ಬರಬೇಕಾಗಿದ್ದು. ಇನ್ನೂ ಒಂದು 2-3 ಡಿಗ್ರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನೊಂದು 2-3 ದಿನಗಳಲ್ಲಿ. ಇನ್ನು ಪಾವಗಡ ತಾಲೂಕಿನ ರಾಪ್ಟೆ ಗ್ರಾಮ ಪಂಚಾಯಿತಿ ನಾಗನಹಳ್ಳಿ ಜನ ಕಳೆದ 1 ವಾರದಿಂದ ಕುಡಿಯೋ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರಂತೆ. ಬೋರ್ವೆಲ್ ರಿಪೇರಿಗೆ ಬಂದಿದ್ರು ಯಾರು ತಲೆನೂ ಕೆಡಿಸ್ಕೊಳ್ತಿಲ್ಲ. ಇನ್ನು ಬೆಂಗಳೂರಿನಲ್ಲಿ ನೀರಿನ ಅಭಾವ ಸೃಷ್ಟಿಯಾಗದಂತೆ ಜಲಮಂಡಳಿ ಕ್ರಮಕ್ಕೆ ಮುಂದಾಗಿದೆ. ನೀರೇನಾದ್ರೂ ವ್ಯರ್ಥ ಮಾಡಿದ್ರೆ ನಾಳೆಯಿಂದಲೇ 5,000 ರೂಪಾಯಿ ದಂಡ ಹಾಕ್ತಾರಂತೆ. ಹುಷಾರಾಗಿರಿ, ಕಾರು, ಬೈಕ್ ವಾಶು, ಕೈದೋಟ, ರಸ್ತೆ ಕಾಮಗಾರಿ ಇವೆಲ್ಲ ನೀರು ಬಳಸಕ್ ಹೋಗ್ಬೇಡಿ ಅಂತಿದ್ದಾರೆ. ರಸ್ತೆ ಕಾಮಗಾರಿ ಯಾರು ಮಾಡೋರು? ಸರ್ಕಾರನೇ ಮಾಡೋದು. ಆಮೇಲೆ ಅವರೇ ನೀರು ಬಳಸ. ಕನ್ಸ್ಟ್ರಕ್ಷನ್ ಏನು ಪ್ರೈವೇಟ್, ದೊಡ್ಡ ದೊಡ್ಡ ಇವರು. ಹೌದು, ಮನೆಯವರು ಯಾರು ಸಿಂಗಲ್ 30-40 ಕಟ್ತಿರೋ ಅವನ ಮೇಲೆ ಹೋಗ್ಬಿಟ್ಟು ಇವಾಗ ಬುರ್ಡ ಬಿಡ್ತಾರೆ ಇವ್ರುಗಳು. ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಬುಕ್ ಮಾಡ್ಕೊಂಡ್ಬಿಡ್ತಾರ ಅವನನ್ನ. ಅವನೇ ಬೋರ್ ಹಾಕೊಂಡಿದ್ದಾನೆ, ಟ್ಯಾಂಕರ್ ತರಿಸ್ಕೊಂಡು. ಟ್ಯಾಂಕರ್ ನೀರು ಎಲ್ಲಿಂದ ಬರಬೇಕು? ಅವನು ಇನ್ನೊಂದು ಎಲ್ಲಿಂದ ಹಾಕೊಳ್ಳಿ, ಅಲ್ಲಿಂದ ಅಷ್ಟೇ ತಾನೇ. ಆಯ್ತಾಯ್ತು, ನೋಡೋಣ. ಬಟ್ ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ ಡಿಗ್ರಿ ನೋಡ್ಬಿಡೋಣ ಸರ್. ಬಿಸಿಲು ರಾಯಚೂರಲ್ಲಿ 40 ಡಿಗ್ರಿ ಇದೆ, ಎಲ್ಲ ಕಡೆ ಆವರೇಜ್ 39-40 ಸರ್. ನೋಡೋಣ, ವಿಲ್ಸಿ. ಒಂದು ಪ್ರಾಬ್ಲಮ್ ಇದ್ದಂಗಿದೆ. ಏನ್ ಸರ್? ಫೆಬ್ರವರಿ ಮಿಡ್ಲಲ್ಲೇ ಈ ಲೆವೆಲ್ಗೆ ಹೋಗ್ತಾ ಇದ್ದೀವಿ ಅಂದರೆ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಏನಾಗತ್ತೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ವೆದರ್ ವೈಸ್ ಮನ್ಸೂನ್ ಅರ್ಲಿ ಆಗ್ಬೋದು ಅನ್ಸುತ್ತೆ. ಗೊತ್ತಿಲ್ರಿ. ಅಲ್ಲ ಸರ್, ಆ ಥರದ್ದು ಯಾವುದು ಕಾಣಿಸಿಲ್ಲ ಇನ್ನೂ. ನೀವು ಸುಮ್ಮನೆ ಊಹೆ ಮಾಡ್ಕೊಂಡು ಹೇಳಬೇಡಿ ವೆದರ್ನೆಲ್ಲ. ವೆದರ್ಗೆಲ್ಲ 3 ತಿಂಗಳು ಮೊದಲು ದರ್ ಇಸ್ ಅ ಮಾಡೆಲ್ ಟು ಬಿ ಡೆವಲಪ್ಡ್. ಅದು ಇದು ಹಳೆ ಕಾಲದ ಥರ ಎಲ್ಲ ಬರೋಕ್ಕೆ ಆಗಲ್ಲ ಇವಾಗೆಲ್ಲ. 3 months ಅರ್ಲಿ ದೇ ಕ್ಯಾನ್ ವಿಜುವಲೈಸ್ ಅವರು. ನಾನು ನೋಡಿರೋದ್ರಲ್ಲಿ ಎಲ್ಲೂ ಕಾಣಿಸಿಲ್ಲ ನನಗೆ ಇನ್ನೂ. ದರ್ ಇಸ್ ಅ ಹೆವಿ ಇದಿದೆ, ಸನ್ ಇದಿದೆ ಅಂತ ಅಂತಿದ್ದಾರೆ. ಅದಾದರೆ ಅನ್ಲೆಸ್ ಸಮ್ ಅದರ್ ಸಿಸ್ಟಮ್ ಏನಾದ್ರು ಡೆವಲಪ್ ಆಗಿ ಇನ್ನೇನಾರು ಪ್ರೆಷರ್ ಇದಾಗಿ ಏನಾರು ಆಗದೆ ಬೇರೆ ಆದರೆ ಬೇರೆ ವಿಚಾರ ಇದ್ದಾಗ, ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ರಾಜ್ಯ ಸರ್ಕಾರ ತಯಾರಿಯಾಗಬೇಕು ಸಮ್ಮರ್ನ ಎದುರಿಸೋಕ್ಕೆ. ಬೆಂಗಳೂರಿನ ಜಲಮಂಡಲಿಲಿ 5,000 ರೂಪಾಯಿ ಹಾಕಿಬಿಡ್ತೀವಿ ಅಂತ ಉತ್ತರ ಕುಮಾರನ ಥರ ಪೌರುಷ ತೋರಿಸೋದಲ್ಲ. ಹಳ್ಳಿನಲ್ಲಿ ಕುಡಿಯೋಕ್ಕೆ ನೀರಿರಲ್ಲ, ಅದಕ್ಕೆ ಅಡಿಷನಲ್ ಫಂಡ್ಸ್ ಬೇಕು. ದುಡ್ಡಿಲ್ಲ ಇವ್ರ ಹತ್ರ. ಯಾರ್ರೀ ಹೇಳಿದ್ದು ಇಲ್ಲ 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 ಅಂತ ಸುಮ್ಮನೆ ಗೋಳಾಡಿಸ್ಬೇಡಿ ನೀವು. ಬೇಕಾದಷ್ಟಿದೆ ಬಿಡ್ರಿ. ಸುಮ್ಮನೆ ಏನೋ ಮರ್ತು ಬಿಟ್ಟು ಎಲ್ಲೋ ಪಾಪ ಬೀಗ ಕಳ್ಕೊಂಬಿಟ್ಟಿದ್ದಾರೆ, ಬೀರುವುದು ದುಡ್ಡು ತೆಗೆದು ಕೊಡೋಕ್ಕಾಗಿಲ್ಲ, ಅದಕ್ಕೆ ಇಷ್ಟು ಮಾತಾಡ್ತೀರಿ ಒಬ್ರಿಗೊಬ್ರು. ಸಾಲ ಇದೆಯಲ್ಲ ಸರ್, ಸಾಲ ಬೇಕಾದಷ್ಟಿದೆ ಬಿಡ್ರಿ. ಬಿಸಾಕ್ತಾರೆ ದುಡ್ಡನ್ನು. ಯಾವ ದುಡ್ಡು ಲೆಕ್ಕಾಚಾರ? DK ಮುಂದೆ ದುಡ್ಡಿಗೆ ಯಾವುದು? ಸಿದ್ದರಾಮಯ್ಯವ್ರ ಮುಂದೆ ಬಿಸಾಕ್ತಾರೆ ತೆಗೆದು. ರಾಜ್ಯದ ಜನಕ್ಕೆ ಯಾವ ತೊಂದರೆನೂ ಆಗಲ್ಲ, ಗಾಬರಿ ಆಗಬೇಡಿ. ದುಡ್ಡಿದೆ, ಬೀರುಗಟ್ಟಲೆ ತುಂಬಿಟ್ಕೊಂಡ್ಬಿಟ್ಟಿದ್ದಾರೆ, ಇಟ್ಕೊಳ್ಳೋಕ್ಕಾಗಲ್ಲ ಆ ಥರ. ಸುಮ್ಮನೆ ಹೇಳಿದ್ದು. ಎಸ್, ನೋಡೋಣ. ಸಮ್ಮರ್ ಕುಡ್ ಬಿ ಎ ಚಾಲೆಂಜು ಸರ್ಕಾರಕ್ಕೆ. 2 ಕಡೆಯಿಂದ ಅಗ್ರಿ ಪ್ರೊಡಕ್ಷನ್ಗೆ ಕಷ್ಟ ಬರುತ್ತೆ. ಸೊ ಅಗೇರಿಯನ್ ಕ್ರೈಸಿಸ್ ಒಂದು, ಅಲಾಂಗ್ ವಿತ್ ಡ್ರಿಂಕಿಂಗ್ ವಾಟರ್ ಸ್ಟಾರ್ಟ್ ಆಗ್ಬೋದು. ಅದನ್ನು ನೋಡ್ಕೋಬೇಕು ನೀವು. ಕ್ರಾಪ್ಸ್ ಇಲ್ಲ ಒಂದು ಕಡೆ, ಕುಡಿಯೋ ನೀರಿಲ್ಲ, ಬರ ಪರಿಹಾರ ಕಾರ್ಯಗಳ ಥರ ಆಗಬೇಕು ಒಂದಷ್ಟು ಕೆಲಸಗಳು. ಇನ್ನೊಂದು ಕಡೆ ನೀರೇನಾದರೂ ಸಿಕ್ಕಾಪಟ್ಟೆ ಇಳಿದ್ರೆ ಪವರ್ ಕನ್ಸಂಪ್ಷನ್ ರೈಸ್ ಆಗಕ್ಕೆ ಸ್ಟಾರ್ಟ್ ಆಗ್ಬೋದು. ಮೊದಲೇ ಪುಕಟೆ ಮಾಡ್ಕೊಂಡು ಕೂತಿದ್ದೀರಿ, ಈಗ ಅದು ರೈಸ್ ಆದ್ರೆ ಖರೀದಿ ಮಾಡ್ಬೇಕು, ಅವಾಗೂ ಕಾಸು ಬೇಕು ಅಲ್ಲೂ. ಇನ್ನು ಮೆಟ್ರೋ ಪ್ರಯಾಣ ದರ ಹೆಚ್ಚಳ ರಾಜಕೀಯ ಮುಂದುವರೆದಿದೆ. ಮೆಟ್ರೋ ಟಿಕೆಟ್ ಬೆಲೆ ಹೆಚ್ಚಳಕ್ಕೆ ಪ್ರಸ್ತಾವನೆ ಕಳಿಸಿದ್ದು ರಾಜ್ಯ ಸರ್ಕಾರ ಅಂತ ಮೊದಲ ಬಾರಿಗೆ ಸಿಎಂ ಒಪ್ಪಿಕೊಂಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರಕ್ಕೂ ದರ ಏರಿಕೆಗೂ ಸಂಬಂಧನೇ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರೆ, ಸಿಎಂ ಯಾವಾಗಲೂ ಕೇಂದ್ರದ ಕಡೆ ಬೊಟ್ಟು ಮಾಡೋದೇ ಕೆಲಸ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಅವರೆಲ್ಲ ಸಿಎಂ ಹೇಳಿರೋದ್ರಿಂದ ನೀವು ಒಪ್ಕೊಂಡಿದ್ದೀರಲ್ಲ, ಈಗ ಅವ್ರದ್ದೇ ತಾನೇ ನಿಗದಿ ಮಾಡೋದು. ಪುನರ್ವಿಮರ್ಶೆ ಮಾಡಿ ಅಂತ ಕಾಗದ ಬರೆಯೋದು ಹಂಗಾರೆ ನಿಮ್ಮ ಹಕ್ಕು ತಾನೆ. ಬರೆದ್ಬಿಟ್ಟು ಹೇಳಿ ಬಿಜೆಪಿ ಮೇಲೆ. ರಾಮಲಿಂಗಾರೆಡ್ಡಿ ಅವರು, ಬಿಜೆಪಿ ಅಂದರೆ ಬುರುಡೆ ಜನರ ಪಕ್ಷ, ಕಾಂಗ್ರೆಸ್ ಎಂದರೆ ಮೆದುಳಿಲ್ಲದವರ ಪಕ್ಷ. ಓಕೆನಾ? ಅದಲ್ಲ ಅಂದ್ರೆ ಪ್ರೂವ್ ಮಾಡಬೇಕು. ಈಗ ಪ್ರೂವ್ ಮಾಡಿ. ಮೆದುಳಿದೆಯಾ ನಿಮಗೆ? ಪ್ರೂವ್ ಮಾಡಿ. ನನ್ನ ಪ್ರಕಾರ ಕಾಂಗ್ರೆಸ್ ಎಂದರೆ ಮೆದುಳಿಲ್ಲದವರ ಪಕ್ಷ. ಅಷ್ಟೇ, ಮುದಾಯ್ತ. ಬರೀರಿ ಕಾಗದ ಅಂದ್ರೆ ಒಬ್ಬನೂ ಬರೀತಿಲ್ವಲ್ಲ, ಎಂತ ಕಂತ್ರಿಗಳಿರ್ಬೇಕಲ್ಲ ಕಾಕಳಿ ನೀವುಗಳು. ರಾಜ್ಯ ಸರ್ಕಾರನೇ ಇದರಲ್ಲಿ ಆರೋಪಿ ಮತ್ತು ಅಪರಾಧಿ. ಹೌದು, ಅವರೇ ಬರೀಬೇಕಿತ್ತು. 2ನೇ ಆರೋಪಿ ಯಾರು ಅಂದ್ರೆ ನಮ್ಮ ಸಂಸದರು, ಆ PC ಮೋಹನ್, ತೇಜಸ್ವಿ ಸೂರ್ಯ,
ನಮ್ಗೇನು ಸಂಬಂಧ ಇಲ್ಲ ಪ್ರೆಸ್ ಕಾನ್ಫರೆನ್ಸು, ಟ್ವಿಟರ್ರು, ಚಕ್ಕರ್ರು, ಪಟರ್ರು, ಮಟರ್ರು, ಕಟರ್ರು, ಬರೀ ಇದೆ. ಈಗ ಬೇರೆ ಬಿಸಿ ಬೇರೆ ಇದ್ದಾರೆ ಅವ್ರ ಪಾಪ ವೈಯಕ್ತಿಕವಾಗಿ ಜೀವನದಲ್ಲಿ ಅವರು. ಇನ್ನು ಕಣ್ಣಿಗೆ ಕಾಣದಂತೆ ಮಾಯವಾಗುವ, ಆಗಾಗ್ಗೆ ಸೂರ್ಯ ಶಿಕಾರಿ ಥರ ಢಗಾರೆಂದು ಬಂದು ದಾಳಿ ಮಾಡಿ ಬಿಡುವ, ದಾಳಿ ಮಾಡುವ, ಒಂದು ರೀತಿ ಒಂಥರ ಬ್ಲ್ಯಾಕ್ ಪ್ಯಾಂಥರ್ ಇದ್ದಂಗೆ, ಸೀಕ್ರೆಟಿವ್ ಲೈಫಲ್ಲಿ ಇದ್ದಂಗೆ ಬ್ಲ್ಯಾಕ್ ಪ್ಯಾಂಥರ್ ಟೈಪು ಶೋಭಾ ಕರಂದ್ಲಾಜೆ. ಲೇಡಿ ಪ್ಯಾಂಥರ್. ಈ 3 ಜನ ನನ್ನ ಪ್ರಕಾರ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸೋದು ಜಗನ ಥೂ ಅನ್ಬೇಕು ಜನ. ಇಲ್ಲದ್ರೆ ನೀವು ಬರೀರಿ ಕಾಗ್ದ, ಇಲ್ಲದ್ರೆ ನೀವು ಬರೀರಿ. ನಿಮ್ಮ ಯೋಗ್ಯತೆಗಳಿಗೆ 3 ಜನ ಬಂದು ಅವ್ರದ್ದು ಬಿಡಿ, ಅವ್ರು A1 ಅವರು, ನೀವೇನು ಬ್ಲ್ಯಾಕ್ ಪ್ಯಾಂಥರ್ ಇಣಿ, ಇನ್ನೊಬ್ರು ಲಯನ್, ಇನ್ನೊಬ್ರು ನರೇಂದ್ರ ಮೋದಿ ತಂದಿರೋ ಚೀತಾ. ಎಸ್, ಬೆಂಗಳೂರಲ್ಲಿ ವೈಟ್ ಟಾಪಿಂಗ್ ಇಲ್ಲ, ಡೆಲ್ಲಿ ಅವ್ರ ಮುಂದೆ ಬಗ್ ನಿಂತ್ಕೊಳ್ಳೋರು ನೀವೇನ್ರಿ ಬರೀತೀರಿ 3 ಜನ ಕೇಳಕ್ಕಾದ್ರೂ ಬೇಕು. ಛೇ ಬಿಡಿ, ಕಾಗದ ಬರೆಯೋದು ನಮ್ಮ ಲೆವೆಲ್ಗ ಅದು ಅಲ್ಲೇ ಅಲ್ಲ, ಏನಿದ್ರು ಬೇಟೆ ಆಡೋದಷ್ಟೇ. ಮತ್ತೆ ಇನ್ನು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವೈಟ್ ಟಾಪಿಂಗ್ ಕಾಮಗಾರಿಯಲ್ಲಿ ಅಕ್ರಮ ನಡೆದಿರುವ ಶಂಕೆ ಮೇರೆಗೆ ಡಿಸಿಎಂ ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಟೆಕ್ನಿಕಲ್ ಟೀಮ್ ತನಿಖೆಯನ್ನ ಮಾಡ್ತಾ ಇದೆ. ಈಗ ನಿನ್ನೆ ನಗರ ಪ್ರದಕ್ಷಿಣೆ ಎಲ್ಲ ಮಾಡಿ ಹೋಗ್ಬಿಟ್ಟು ಟೇಪ್ ಹಿಡ್ಕೊಂಡು ಆಳದ್ರಂತೆ ಸರ್. ಎಲ್ಲಿ? ಇದರಲ್ಲಿ ರಾಜಾಜಿನಗರದಲ್ಲಿ ಕಾಂಗ್ರೆಸ್ MLA ಇರೋ ಜಾಗಕ್ಕೆ ನಾನು ಬತ್ತೀರಾ ಟೇಪ್ ಹಿಡ್ಕೊಂಡು ಹೋಗೋಣವಾ? ಬೇಡಪ್ಪ. ಕನಕಪುರದಲ್ಲಿ ಹಾಕಿರೋ ಎಲ್ಲ ಪ್ರಾಜೆಕ್ಟ್ಸ್ಗೂ ಟೇಪ್ ಹಿಡ್ಕೊಂಡು ಹೋಗೋಣವಾ? ಲೆಕ್ಕ ಏನಿದೆ ಎಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹೌದು, ಪೀಪಲ್ ವಿಲ್ ಕ್ವಿಕ್ಲಿ ಅಂಡರ್ಸ್ಟ್ಯಾಂಡ್. ಅದ್ಯಾಕದು ತೋರಿಸ್ಲಾ ಟೇಪ್ ಹಿಡಿಸ್ಬಿಟ್ಟು ನಾನು ಅಳತೆ ಗೊತ್ತಾಗ್ಬಿಡುತ್ತೆ. ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ, ಯಾರು ಯಾರಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟರು, ಆ ಸಬ್ ಕಾಂಟ್ರಾಕ್ಟರ್ ಮಾಡಿರೋ ಹಲ್ಕಟ್ ಕೆಲಸ ಏನು ತೋರಿಸ್ಲಾ? ನಾನು ತೋರಿಸ್ಲಾ ಅದನ್ನು? ಎಸ್. ಇನ್ನೊಂದು ಕಡೆಗೆ ಫಾಸ್ಟ್ ಟ್ಯಾಗ್ ಸರ್ ಹೊಸದಾಗಿ ಬದಲಾವಣೆ ಮಾಡ್ತಾರೆ. ಮೊದಲೇ ಹೇಳಿದ್ರಲ್ಲ ಅವರು ಮಾಡ್ಕೊಳ್ತಿದ್ರು, ಅನುಭವಿಸಿ. ಒಟ್ಟಲ್ಲಿ ಒಂಥರ ಸರ್ಕಾರಗಳೆಲ್ಲ ಒಬ್ಬ ಸ್ವಲ್ಪ ದೊಡ್ಡ ದರೋಡೆಕೋರ, ಒಬ್ಬ ಸ್ವಲ್ಪ ಸಣ್ಣ ದರೋಡೆಕೋರ, ಲೂಟಿ ಹೊಡಿತಾ ಇರೋದು ಜನಕ್ಕೆ. ನಿಮ್ಮಂಥ ಬಕ್ರಾಗಳು ಹಿಂಗಿಡಿದು ಫೋಟೋ ತೆಗೆಸಿದ್ರು ಗ್ಯಾರಂಟಿ ಅಂತಾರೆ, ಲಟಕ್ 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 ಅಂತ ಓದ್ತೀರಿ ಹೋಗಿ. ಒತ್ತಿದವರೆಲ್ಲ ತಿನ್ನಿ ಮಣ್ಣನ್ನು. ಎಸ್. ಅಕ್ರಮ ವಲಸಿಗರನ್ನ ಅಮೆರಿಕ ಕಳುಹಿಸ್ತಾನೆ ಇದೆ ಎಲ್ಲ ದೇಶಗಳಿಗೆ. ಭಾರತದ ಕೂಡ ಈಗಾಗಲೇ 112 ಜನರನ್ನು ಮತ್ತೆ ಕಳಿಸಿಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ, ಇಮಿಗ್ರೇಷನ್ ಪ್ರಕ್ರಿಯೆ ವೇಳೆ ಎಲ್ಲರನ್ನ ನೆಲದ ಮೇಲೆ ಕೂರಿಸಿದ್ರಂತೆ. ಈ ಪೈಕಿ ಕೆಲ ಸಿಖ್ಖರ ತಲೆ ಮೇಲಿನ ಟರ್ಬನ್ ಇರಲಿಲ್ಲ ಅಂತ ಹೇಳಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅಂತ ಈಗ ಗುರುದ್ವಾರ ಪ್ರಬಂಧಕ ಸಮಿತಿ ಗರಂ ಆಗ್ಬಿಟ್ಟಿದೆ. ಶುರು ಮಾಡಿ ಇವ್ರು ಗರಂ ಆಗಿಬಿಟ್ರೆ ಏನೂ ಆಗಲ್ಲ. ಕೇಂದ್ರ ಸರ್ಕಾರ ಮಾತಾಡಬೇಕು ಅಷ್ಟೇ ಅಮೆರಿಕ ಜೊತೆ. ಯಾಕಂದರೆ ಈ ಥರ ಕಳಿಸ್ಬೇಕಾದ ಅವಶ್ಯಕತೆ ಇಲ್ಲ. ಬೇರೆ ದೇಶಗಳಿಗೆ ಕಳಿಸ್ಕೊಡ್ತಿರೋ ಥರನೇ ನಮ್ಮ ದೇಶಕ್ಕೂ ನಾರ್ಮಲ್ ಸಿವಿಲಿಯನ್ ವಿಮಾನದಲ್ಲಿ ಕಳಿಸ್ಕೊಡ್ಬೋದು. ಟರ್ಬನ್ ಬೆಚ್ಚಿಸ್ಬೇಕು ಇವೆಲ್ಲ ನೆಸಿಟಿ ಇಲ್ಲ. ಅವ್ರಿಗೆ ಟರ್ಬನ್ ಗಿರ್ಬನ್ ಎಲ್ಲ ಅವ್ರಿಗೆ ಅರ್ಥವಾಗಲ್ಲ. ಅವ್ರಿಗೆ ಅವೆಲ್ಲ ಏನೂ ಅರ್ಥವಾಗಲ್ಲ. ಇಲ್ಲಿ ಗುರು ಪ್ರಬಂಧಕ ಸಮಿತಿ ಗರಂ ಆಗ್ಬಿಟ್ರೆ ಗರಂ ಮಾಡ್ಕ ಅಂತಾರೆ ಅಷ್ಟೇ. ಆಮೇಲೆ ಕೇಂದ್ರ ಸರ್ಕಾರ ಶುಡ್ ಟಾಕ್ ಅಷ್ಟೇ. ಇನ್ನು ಪಾಕಿಸ್ತಾನದಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿ ಸಾಕಷ್ಟು ವಿವಾದಗಳಿಗೆ ಕಾರಣವಾಗ್ತಾ ಇದೆ. ಕರಾಚಿ ಸ್ಟೇಡಿಯಂನಲ್ಲಿ ಭಾರತದ ಧ್ವಜ ಬಿಟ್ಟು ಬೇರೆಲ್ಲ ಧ್ವಜಗಳ ಹಾರಾಟ ಆಗ್ತಾ ಇದೆ. ಯಾಕೆ ಅನ್ನೋದಕ್ಕೆ ಕಾರಣ ಗೊತ್ತಾಗ್ತಿಲ್ಲ. ಭೂಮಿ ಮೇಲೆ ನಮ್ಮ ದೇಶದ ಧ್ವಜ ಹಾರದೇ ಇರೋದೇ ನನಗೆ ಬೇಕು. ನಮ್ಗೆ ಹಾರೋದೇ ಬೇಡ. ಅದು ಪಾಪಿಗಳು, ಕಂತ್ರಿಗಳು, ಕಚಡಗಳು, ಕೋತಿಗಳು, ಹೊಲ್ಕಟ್ಗಳು, ದರೋಡೆಕೋರರು, ಪಿಚಾಚಿಗಳು, ಬೂತ್ಗಳು, ಅವರು ಮನುಷ್ಯರಾಗಕ್ಕೆ ಯೋಗ್ಯರಲ್ಲದೆ ಇರೋರು, ದೇಶವಾಗಿ ಉಳಿಯೋದಕ್ಕೆ ಅಯೋಗ್ಯರು. ಆ ದೇಶವಾಗಿ ಇರಬಾರ್ದದು. ಹಾಗಾಗಿ ನಮ್ಗೆ ಆ ದೇಶದಲ್ಲಿ ನಮ್ಮ ಬಾವುಟ ಹಾರೋದು ಬೇಡ. ಇನ್ನು BCCI ಏನೂ ಹೇಳಿಲ್ಲ, ಅವ್ರು ಏನೂ ಹೇಳಲ್ಲ. ಅವ್ರು ಬಂದಿದ್ದಂಗೆ ಜೋಬೊಳಗೆ ಹಾಕೊಳ್ಳೋದು ಮಾತ್ರ ಅವರು. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿ ಸುತ್ತಮುತ್ತ ಇವತ್ತು ನಸುಕಿನ ಜಾವ 5:36ಕ್ಕೆ ಭೂಕಂಪ ಸಂಭವಿಸಿದೆ. ದೆಹಲಿ, ನೋಯ್ಡಾ, ಗಾಜಿಯಾಬಾದ್ ಮತ್ತು ಗುರುಗ್ರಾಮ್ ಸೇರಿ ಹಲವೆಡೆ ಎಲ್ಲ ಭಾರಿ ಶಬ್ದ ಆಗಿದೆ. ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 4ರಷ್ಟು ತೀವ್ರತೆ ಅಂತಿದ್ದಾರೆ. ಯಾವುದೇ ಏನೂ ಸಾವು ನೋವು ಆಗಿಲ್ಲ, ಆಸ್ತಿಪಾಸ್ತಿ ಕೂಡ ಆಗಿಲ್ಲ. ಬೆಳಗ್ಗೆ 1 ಗಂಟೆ ಸುಮಾರಿಗೆ ಬಿಹಾರದ ಸಿವಾನ್ನಲ್ಲಿ ಅಷ್ಟೇ ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ಮತ್ತೆ ಮತ್ತೆ ಭೂಕಂಪ ಉಂಟಾಗುವ ಸಾಧ್ಯತೆ ಇದೆ, ಜನ ಎಚ್ಚರಿಕೆಯಿಂದಿರಬೇಕು ಅಂತ ಮೋದಿ ಅವರು ಟ್ವೀಟಿಸಿದ್ದಾರೆ.
ಎಪಿಸೆಂಟರು ಡೆಲ್ಲಿ ಮತ್ತು ಕೇಂದ್ರಿತ ಭಾಗದಲ್ಲೇ ಇದ್ದಿದ್ದರಿಂದ ಇಷ್ಟು ಅನಿಸಿದೆ ಎಲ್ಲರಿಗೂ. 5 ಕಿಲೋಮೀಟರ್ ಡೆಪ್ತಲ್ಲಿ ಆಗಿದೆ ಅಂತ ಹೇಳ್ತಿದ್ದಾರೆ. ಲಾರ್ಜ್ಲಿ ಇಟ್ ಈಸ್ ಡ್ಯೂ ಟು ದಿ ಸಾಯಿಲ್ ಕನ್ಸಿಡರೇಷನ್ಸ್ ಆಫ್ ಡೆಲ್ಲಿ ಏರಿಯಾ. ಅದನ್ನು ಬಹಳ ಜನ ನೋಡ್ತಾನೇ ಇಲ್ಲ. ಡೆಲ್ಲಿ ಇದು ಟಾಪ್ ಸಾಯಿಲ್ ಆಮೇಲೆ ನೆಕ್ಸ್ಟ್ ಲೇಯರಲ್ಲಿ ಇರೋದ್ರಿಂದ ಭಾಳ ಏನು ಗಟ್ಟಿ ಏನಿಲ್ಲ ಅದು ಇಲ್ಲ. ಹೌದು, ಅದಕ್ಕೆ ಹಂಗೆ. ಬೆಂಗಳೂರಲ್ಲಿ ಇದೇ ಲೆವೆಲಲ್ಲಿ ಆಗಿದ್ದರೆ ಏನೂ ಆಗ್ತಾ ಇರಲಿಲ್ಲ. ಈಗಲೂ ಅಲ್ಲಿ ಏನೂ ಆಗಿಲ್ಲ. ಎಸ್, ಭಾರೀ ಹವಾಮಾನ ವೈಪರೀತ್ಯದಿಂದ ಅಮೆರಿಕ ತತ್ತರಿಸಿದೆ. ಅಮೆರಿಕದ ಆಗ್ನೇಯ ಭಾಗದ ಕೆಂಟಕಿಯಲ್ಲಿ ಕುಂಭದ್ರೋಣ ಮಳೆಯಿಂದ ಹಠಾತ್ ಪ್ರವಾಹ ಉಂಟಾಗಿದೆ. 15 ಸೆಂಟಿಮೀಟರ್ ಮಳೆಯಿಂದ ರಸ್ತೆಗಳೆಲ್ಲ ಜಲಮಯವಾಗಿದ್ದು 9 ಮಂದಿ ಮೃತಪಟ್ಟಿದ್ದಾರೆ. ಇದಕ್ಕೆಲ್ಲ ಅಲ್ಲಿಯ ಟ್ರಂಪೇ ಕಾರಣ. ಅವನು ರಾಜೀನಾಮೆ ಕೊಡಬೇಕು ಇನ್ನು ಯಾರು ಹೇಳಿಲ್ಲ ಸರ್ ಅಂತ ಯಾರು ಹೇಳಿಲ್ವಾ? ಹೇಳಿಲ್ಲ. ವೆರಿ ಸ್ಯಾಡ್. ಸ್ಯಾಡ್ ಸರ್. ಮತ್ತೇನ್ರಿ, ಮಳೆ ಆಗೋದಕ್ಕೂ ಮೊದಲೇ ತಯಾರಿ ಮಾಡಿಕೊಂಡಿಲ್ಲ. ಆಕಾಶದಿಂದ ಬರ್ತಿದ್ದಾಗ ಲೆಕ್ಕ ಹಾಕಿಲ್ಲ ಅವನು. ಎಷ್ಟು ಬೀಳುತ್ತೆ, ಎಷ್ಟು ಬೀಳುತ್ತೆ ನೋಡಿಲ್ಲ. ಪಾತ್ರೆಗಳನ್ನು ತಂದು ಇಟ್ಟಿಲ್ಲ ಅದಕ್ಕೆ ಕರೆಕ್ಟಾಗಿ. ಕೊಡೆ ಹಿಡಿಲಿಲ್ಲ. ಹಾ, ಜನರನ್ನು ಸಾಯಿಸ್ತಾ ಇದ್ದಾರೆ. ಜನಸೈಡ್ ಇದು ಅಂತ ಇನ್ನೂ ಒಬ್ರು ಹೇಳಿಲ್ವಂತಪ್ಪ. ಇಲ್ಲ ಆಗಿದ್ರೆ ಹೇಳ್ಬೋದು. ಅಯ್ಯೋ, ನಮ್ಮ ದೇಶದಲ್ಲಿ ಆಗಿದ್ರು ಅಷ್ಟೊತ್ತಿಗೆ ಹೇಳಿ ಆಗಲೇ ಟಿವಿಗಳಲ್ಲಿ ಸ್ಟಾರ್ಟ್ ಆಗೋಗ್ಬಿಡೋದು ಡಿಸ್ಕಷನ್. ಅದೇ ಮೇನ್ ಆಗಿರ್ತಾ ಇತ್ತು. ಡಿಸ್ಕಷನ್